ಸುಮಂತ್ ಮೂವಿ ಕೊಡಿ, ಒಂದೆರಡು ಇಟ್ಕೋತೀರಿ. ಕೊಡ್ರಿ. ಸುಮಂತ್ ಮೂವಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನಾವು ನೋಡಿದ್ವಿ, ನಾವು 2 ಸಲ ನೋಡಿದ್ವಿ. ಈ ವಿಚಾರ ಬಗ್ಗೆ ನಿನ್ನೆ ಒಂದು ಹೋರಾಟ ಕೂಡ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಹೋರಾಟ ಮಾಡಿದ್ದಾರೆ. ಏನಾಗ್ತದೆ ಸರ್ ಮುಂದಿನ ದಿನಗಳಲ್ಲಿ? ಏನಿಲ್ಲ, ಮುಂದಿನ ದಿವಸಗಳಲ್ಲಿ ಇವತ್ತು ಚೇಂಬರ್ ಮಧ್ಯಸ್ಥಿಕೆ ವಹಿಸಿ ತುಂಬಾ ದೊಡ್ಡ ಪಾತ್ರ ಇವತ್ತು ಚೇಂಬರ್ ಮತ್ತೆ ಚೇಂಬರ್ನ ಅಧ್ಯಕ್ಷರು ಎಲ್ಲರೂ ಸೇರ್ಕೊಂಡು ಇವತ್ತು ಅರ್ಧಕ್ಕರ್ಧ ಪ್ರಾಬ್ಲಮ್ನ ಸಾಲ್ವ್ ಆಗಿದೆ. ಥಿಯೇಟರ್ಗಳ ಸಮಸ್ಯೆ ಇನಿಷಿಯಲಿ ಇದ್ದಷ್ಟು ಪ್ರಮಾಣದಲ್ಲಿ ಇವತ್ತು ಇಲ್ಲ. ಇದಕ್ಕೆ ಇನ್ನೊಂದು ದೊಡ್ಡ ಕಾರಣನೂ ಕೂಡ ಇಲ್ಲಿ ಬರುತ್ತೆ ಸರ್. ಒಂದು ಏನು ಅಂತಂದ್ರೆ, ಅತಿ ಹೆಚ್ಚು ಜನ ಸಿನಿಮಾಗಳನ್ನು ನೋಡೋದ್ರಿಂದ ಮತ್ತೆ ನಾವೇನಂತೀವಿ ಪ್ರೋತ್ಸಾಹ ಅಂತ ಅನ್ನುವಂಥದ್ದು ಏನು ಹೇಳ್ತೀವಲ್ಲ, ಅದು ಹೆಚ್ಚು 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 ಆದಾಗ ಆಟೋಮೆಟಿಕ್ ಆಗಿ ಖಂಡಿತ ಹೆಂಗಾಗುತ್ತೆ ಗೊತ್ತಾ, ಸಮಸ್ಯೆ ಇನಿಷಿಯಲ್ ಡೇಸ್ ಅಲ್ಲಿ ಇರುವಂತ ಒಂದು ಸಮಸ್ಯೆ ಇರುತ್ತೆ ಗೊತ್ತಾ, ಆ ಸಮಸ್ಯೆ ಬಗೆಹರಿಬೇಕು ಅಂತ ಅನ್ನೋದೇ ಆಯ್ತು ಅಂತ ಅನ್ನೋದಾದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ನು ಕೂಡ ಇಲ್ಲಿ ಕೆಲಸ ಮಾಡಬೇಕಾಗುತ್ತೆ ಸರ್. ಅಂದ್ರೆ ನಾನು ಹೇಳ್ತಾ ಇರೋದು, ಸಿನಿಮಾದ ವಿತರಕರಾಗಿರ್ಬೋದು, ಮತ್ತೆ ಡಿಸ್ಟ್ರಿಬ್ಯೂಟರ್ಸು, ಎಕ್ಸಿಬ್ಯೂಟರ್ಸು, ನಿರ್ಮಾಪಕರು, ಆಕ್ಟರ್ಸು, ಚೇಂಬರ್ ಅನ್ನೋವಂಥ ನಮ್ಮ ಒಂದು ದೊಡ್ಡ ಮಾತೃ ಸಂಸ್ಥೆ ಇವತ್ತು ಎಲ್ಲಾನು ಒಗ್ಗೂಡಿ ಈ ಸಿನಿಮಾಗೆ ಕೊಟ್ಟಂತ ಒಂದು ಆಶೀರ್ವಾದ. ಇನ್ನ ಕೆಲವು ದಿವಸಗಳಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನು ಕೂಡ ಬಗೆಹರಿದು ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತಾ ಇರುವಂತ ಎಲ್ಲಾ ಲಕ್ಷಣಗಳು ನಮಗೆ ಕಂಡುಬರ್ತವೆ. ಪ್ರೇಕ್ಷಕರು ಸರ್ ಈಗ ನಿನ್ನೆ ಬೆಳಿಗ್ಗೆ ಸ್ಪೆಷಲ್ ಸರ್, ಇವತ್ತು ಮತ್ತೆ ಸರ್ ನೋಡೇ ಬರ್ತಾರೆ ಚುಮಂತರು ಟೂಗು ವೇಟ್ ಮಾಡ್ತಾ ಇರ್ತಾರೆ. ಈ ಮುಖಾಂತರ ಸರ್ ಈಗ ಕೆಲವೊಂದು ಸಮಸ್ಯೆಗಳಿದೆ, ಈಗ ಥಿಯೇಟರ್ ಸೇರಿಸುವ ಅಭಿಮಾನಿಗಳಿಗೆ ಏನ್ ಹೇಳಕ್ಕೆ ಎಲ್ಲರಲ್ಲೂ ನಾನು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಸಿನಿಮಾ ನೋಡುವುದರ ಮುಖಾಂತರ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಹೋಗ್ಬಿಡುತ್ತೆ ರೀ. ಅಷ್ಟೇ ನಮ್ಗೆ ಬೇಕಾಗಿರುವಂಥದ್ದು. ನಿಮ್ಮ ಒಂದು ಆಶೀರ್ವಾದ ಇದ್ದಲ್ಲಿ ಯಾವ ಸಮಸ್ಯೆನೂ ಇರಲ್ಲ. ಇವತ್ತು ನಿಮ್ಮ ಪ್ರೀತಿಯಿಂದ, ನಿಮ್ಮ ಆಶೀರ್ವಾದದಿಂದ ಇವತ್ತು ಎಲ್ಲ ಕಡೆನೂ ಕೂಡ, ಎಲ್ಲ ಥಿಯೇಟರ್ಸ್ನು ಕೂಡ ಇವತ್ತು ಚಂದ ರೆಸ್ಪಾನ್ಸ್ ಬಂದಿರೋದು. ಇವಾಗಲೂ ಕೂಡ ನಮ್ಮ ಇವರು ನಿರ್ಮಾಪಕರು ಮಾತಾಡ್ತಾ ಇದ್ರು, ಸರ್ ಇದನ್ನೆಲ್ಲ ಇವಾಗ ಆಗ್ತಾ ಇರುವಂತ ವಿಚಾರಗಳನ್ನ ನೋಡ್ತಾ ಇದ್ರೆ, ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ರೆ, ಮತ್ತೆ ಸಿಗ್ತಾ ಇರುವಂತ ರೆಸ್ಪಾನ್ಸ್ಗಳನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಸರ್ ಈ ಥಿಯೇಟರ್ ಸಮಸ್ಯೆ ಇರಲ್ಲ. ಇನ್ನು ಮುಂಬರುವ ದಿವಸಗಳಲ್ಲಿ ಒಂದಿಷ್ಟು ಇರ್ಲಿ ಸರ್, ಪರವಾಗಿಲ್ಲ ಸರ್, ಪರವಾಗಿಲ್ಲ, ಬನ್ನಿ ಸರ್, ಪರವಾಗಿಲ್ಲ, ಎಲ್ಲ ನಮ್ದೇನೆ, ಯಾವುದೇ ತರದ ಸಮಸ್ಯೆ ಇರಲ್ಲ. ಬೇಕಾದ್ರೆ ನೋಡಿ ಸರ್, ಇನ್ನೊಂದು 2-3 ದಿವಸದಲ್ಲಿ ಇನ್ನೊಂದಿಷ್ಟು ಥಿಯೇಟರ್ಸ್ ಆ್ಯಡ್ ಆಗುವಂತ ಎಲ್ಲ ಲಕ್ಷಣಗಳನ್ನು ಕೂಡ ಎಲ್ಲ ಕಡೆನೂ ನನಗೆ ಸಿಗ್ತಾ ಇರುವಂತ ರೆಸ್ಪಾನ್ಸ್ ಇಂದ ಸಿಗ್ತಾ ಇದೆ ಅಂತ ಅನ್ನುವಂಥದ್ದು. ಅದು ಅವ್ರ ಬಾಯಿಂದ ಬಂದಂತ ಶಬ್ದಗಳೇನಿದೆ ಅದು ನಿಜವಾಗ್ಲಿ ಅಂತ ಅನ್ನುವಂಥದ್ದು ನನ್ನ ಹಾರೈಕೆ. ಸರ್, ಶರಣ್ ಅನ್ನೋರು ಇಂಡಸ್ಟ್ರಿಯಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸ್ಕೊಂಡ್ ಬಂದಿದ್ದಾರೆ. ಹೀರೋ ಆಗಿಯೂ ಕೂಡ ಮಾಡಿರುವಂತ ಎಲ್ಲಾ ಸಿನಿಮಾಗಳು ಹಿಟ್ಟು, ಆವರೇಜ್, ಆ ರೀತಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿರ್ತಾರೆ. ನಿಮ್ಮ ಸಿನಿಮಾಗೆ ಥಿಯೇಟರ್ ಸಮಸ್ಯೆ ಆಗುತ್ತೆ. ಬಿಫೋರ್ ರಿಲೀಸ್, ಆಫ್ಟರ್ ರಿಲೀಸ್ 100% ಒಳ್ಳೆ ಸಿನಿಮಾಗಿರುತ್ತೆ, ಥಿಯೇಟರ್ ಕೊಡ್ತಾರೆ. ಬಟ್ ಬಿಫೋರ್ ರಿಲೀಸ್ ಕನ್ನಡ ಸಿನಿಮಾಗೆ ಪ್ರಿಫರೆನ್ಸ್ ಕೊಡದೆ ಬೇರೆ ಭಾಷೆ ಸಿನಿಮಾಗಳಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಅಂದ್ರೆ ಯಾಕೆ ಈ ವಿಚಾರವಾಗಿ ಬೇರೆ ಯಾರು ಮಾತಾಡ್ತಾ ಇಲ್ಲ? ಸಿನಿಮಾಗೆ ಸಮಸ್ಯೆ ಬಂದಾಗ ಮಾತ್ರ, ಅಂದ್ರೆ ಶರಣ್ ಅವ್ರಿಗೆ ಸಮಸ್ಯೆ ಆಗಿದೆ ಅಂದ್ರೆ ಶರಣ್ ಅವ್ರು ಮಾತ್ರ ಮಾತಾಡ್ಬೇಕು. ಸರ್ ಹಂಗೇನಿಲ್ಲ. ಇವತ್ತು ಒಂದು ಸಮಸ್ಯೆ ಅಂತ ಬಂದಾಗ ಖಂಡಿತವಾಗ್ಲೂ ಇಡೀ ಇಂಡಸ್ಟ್ರಿ ಕೈಗೂಡುವಂಥದ್ದು ಇದ್ದೇ ಇದೆ. ಇಲ್ಲಿ ಏನಾಗುತ್ತೆ ಗೊತ್ತಾ ಸರ್, ಈ ಸಿನಿಮಾಗಾಯ್ತು, ಆ ಸಿನಿಮಾಗಾಯ್ತು ಅಂತ ಅನ್ನೋವಂಥದ್ದು ಏನಿಲ್ಲ. ನಾನು ಇವಾಗಲೇ ಹೇಳಿದೆ, ಒಂದಿಷ್ಟು ಸಿನಿಮಾಗಳಿಂದ ನೀವು ಮಾಡ್ತಾ ಬಂತಿದ್ರಿ ಸರ್, ಥಿಯೇಟರ್ ಸಮಸ್ಯೆ ಬರ್ತಾ ಜಾಸ್ತಿ ಆಗಿದೆ ಅಂತ ಅನ್ನೋವಂಥದ್ದು. ಖಂಡಿತವಾಗ್ಲೂ ಥಿಯೇಟರ್ಗಳ ಸಂಖ್ಯೆನೂ ಕಮ್ಮಿ ಆಗ್ತಾ ಇದೆ. ಸೊ ಅದನ್ನು ಕೂಡ ನಾವು ಒಪ್ಕೊಳ್ಳೇಬೇಕು. ಹಿಂದೆ ಇದ್ದಷ್ಟು ಥಿಯೇಟರ್ಗಳ ಸಮಸ್ಯೆನೂ ಕೂಡ ಇದೆ. ಅದಕ್ಕೆ ಆ ಕಡೆಯಿಂದ ಒಂದೇನೋ ಬೇರೆ ವರ್ಷನ್ ಇದೆ. ಸೊ ನಾವು ಬರೀ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನೋಡ್ಲಿಕ್ಕೆ ಆಗಲ್ಲ. ಒಂದು ನಾಲ್ಕಾರು ವಿಭಾಗಗಳಿಂದ ಕೆಲಸ ಮಾಡ್ಬೇಕಾಗತ್ತೆ. ಆದ್ರೆ ಇವತ್ತು ಆಗ್ತಾ ಇರುವಂತ ಒಂದು ಡೆವಲಪ್ಮೆಂಟ್ ಏನ್ ನಾವು ನೋಡ್ತಾ ಇದೀವಲ್ಲ, ಖಂಡಿತವಾಗ್ಲೂ ಇನ್ನು ಮುಂಬರುವ ದಿವಸಗಳಲ್ಲಿ ಈ ತರದ ಸಮಸ್ಯೆ ಇರಲ್ಲ. ಅತಿ ಹೆಚ್ಚು ಜನ ಬಂದು ಸಿನಿಮಾ ನೋಡೋದ್ರ ಮುಖಾಂತರ ಅರ್ಧಕ್ಕರ್ಧ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಇವತ್ತು ಆ ಲಕ್ಷಣ ಈ ಸಿನಿಮಾದ, ಅಂದ್ರೆ ನಾನು ಇವತ್ತು ಸಿನಿಮಾದ ರೆಸ್ಪಾನ್ಸ್ ಏನ್ ನೋಡಿದೆ, ಇವಾಗ ನಿರ್ಮಾಪಕರನ್ನು ಕೂಡ ಮಾತಾಡ್ತಿದ್ದಂತ ಇದರಲ್ಲಿ ನೋಡಿದಾಗ ಶರಣ್ ಅವರೇ, ನಮ್ಗೆ ಮುಂದೆ ಈ ತರದ ಸಮಸ್ಯೆ ಇರಲ್ಲ ಅನ್ಸುತ್ತೆ. ತುಂಬಾ ಒಳ್ಳೆ ರಿಪೋರ್ಟ್ ಬರ್ತಾ ಇದೆ. ಎಲ್ಲಾ ಕಡೆನೂ ಕೂಡ ಇವತ್ತು ಫುಟ್ಫಾಲ್ ಜಾಸ್ತಿ ಆಗಿದೆ ಅಂತ ಅನ್ನುವಂತ ಕೇಳ್ಪಟ್ಟು ನನಗೆ ಈ ಸಿನಿಮಾದ ಒಂದು ಭಾಗವಾಗಿ ನನಗೆ ಸಿಕ್ಕಂತ ಒಂದು ನೆಮ್ಮದಿ ಬೇರೆ ಇರಲಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.